ಚೆನ್ನಾಗಿ ಕಾಣಿಸ್ಬೇಕು ಫ್ರೆಂಡ್ಸ್. ತುಳಸಿ ಹಬ್ಬ ಇರೋದ್ರಿಂದ ತುಳಸಿ ಹಬ್ಬಕ್ಕೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಇವತ್ತು ಸಂಜೆ 5:30ಗೆ ಮಾಡಬೇಕಾಗಿರೋದು. 5:30ಇಂದ 7:30ವರೆಗೂ ಟೈಮ್ ಇರುತ್ತೆ. ಸೊ ಇವಾಗ ಟೈಮ್ ಬಂದು 6:30 ಆಗಿದೆ. ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಇದ್ದಾರೆ, ಹಾಗಾಗಿ ಅವ್ರ ಜೊತೆಯಲ್ಲೇ ಪೂಜೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ರೀತಿ ಅರಿಶಿನ ಕುಂಕುಮ ಮತ್ತು ಹೂವು ತೊಗೊಂಡಿದ್ದೀನಿ. ಸೊ ಊದ್ಗಡ್ಡಿ ತಗೊಂಡಿದ್ದೀನಿ, ಜೊತೆಗೆ ಇನ್ನೂ ಬಳೆ ಮತ್ತು ಬ್ಲೌಸ್ ಪೀಸು ಇನ್ನೊಂದು ಬಟ್ಲದಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದು ನಿಮಗೆ ಪೂಜೆಗೆ ತೋರಿಸ್ತೀನಿ. ನಾನು ಕ್ಲಿಕ್ ಮಾಡಿ. ನನ್ನ ಮಗಳು ಕೂಡ ರೆಡಿಯಾಗಿದ್ಲು. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ವಿ ಬೆಳಗ್ಗೆನೇ. ನಮ್ಮ ಹಸ್ಬೆಂಡ್ ಅವರು ಇವಾಗ ಸಂಜೆ ಹೊತ್ತು ಸ್ನಾನ ಮಾಡಿದರು, ಬೆಳಗ್ಗೆ ಮಾಡಿರಲಿಲ್ಲ, ರಜಾ ಇರೋದ್ರಿಂದ ಮನೆಯಲ್ಲೇ ಇದ್ದರು. ಸೊ ನೋಡಿ, ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಅದು ನಲ್ಲಿಕಾಯಿ ಕಡ್ಡಿ ತಗೊಂಬಂದಿದ್ರಲ್ಲ, ಅದೆಲ್ಲ ಸ್ವಲ್ಪ ದೊಡ್ಡಗಿತ್ತು. ಅದು ಸ್ವಲ್ಪ ಚಿಕ್ಕದು ಕಟ್ ಮಾಡಿಕೊಂಡು 2 ಗಿಡ ಇಟ್ಟು, ಆ ಕಡೆ ಒಂದು ಈ ಕಡೆ ಒಂದು, ಈ ಗಿಡಕ್ಕೆಲ್ಲ ಇಡ್ತಾಯಿದ್ದೀನಿ ಇವಾಗ. ಸೊ ನಾನು ಚಿಕ್ಕದೊಂದು ಲೈಟಿಂಗ್ಸ್ ಇತ್ತು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಒಳಗಡೆಯಿಂದ ಸ್ವಿಚ್ಚಿಗೆ ಬೋರ್ಡ್ ಸೆಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದು ಕೆಳಗಡೆ ಇಟ್ಟು ಕೂಡ ಪೂಜೆ ಮಾಡ್ಬೋದಿತ್ತು. ಮಕ್ಕಳಿರೋದ್ರಿಂದ ಕೆಳಗಡೆ ಇಟ್ಟರೆಲ್ಲ ಬೀಳಿಸ್ತಾರೆ ಅಂತ ಹೇಳ್ಬಿಟ್ಟು ಮೇಲೇ ಇರಲಿ ಅಂತ ಅಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಡೈಲಿ ಪೂಜೆ ಮಾಡೋದು ಅಲ್ಲೇ ಇರುತ್ತೆ. ಸೊ ಮತ್ತೆ ಇನ್ನೇನು ಕೆಳಗಿಳಿಸಿ ಮತ್ತೆ ಮೇಲಿಡೋದು ಅಂತ ಅದೇ ಜಾಗದಲ್ಲೇ ಇಟ್ಬಿಟ್ಟು ಇಲ್ಲಿ ಒಂದು ಚಿಕ್ಕದಲ್ಲಿ ಮಣೆ ಇಟ್ಟು ಕೆಳಗಡೆ ಪೂಜೆ ಮಾಡ್ತಾಯಿದ್ದೀನಿ. ಅಣ್ಕಾಯಿ ಎಲ್ಲ ಇಡೋದಕ್ಕೆ ಒಂದು ಕೆಳಗಡೆ ಇಟ್ಟಿದ್ದೀನಿ. ಸೊ ಇನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೂವು ಒಂದು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮನೂ ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ಎಲ್ಲ ಒಂದು ಸರಿ ಪೂಜೆ ಮಾಡಿದ್ದೆ, ಯಾಕಂದರೆ ಬಾಗಿಲು ತೊಳಿಬೇಕಾದ್ರೆ ಎಲ್ಲ ಒಂದು ಸರಿ ಇಕ್ಬಿಟ್ಟು ಪೂಜೆ ಮಾಡಿದ್ದೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು. ಸೊ ಇವಾಗ ಒಂದು ಸರಿ ಪೂಜೆ ಅಂದಿದ್ದಕ್ಕೆ ಮತ್ತೆ ಇಡೋಣ ಅಂತೇಳಿ ನಲ್ಲಿಕಾಯಿ ಇಟ್ಟಿದ್ದೀನಿ ಆ ಗಿಡನ, ಹಾಗಾಗಿ ಅದಕ್ಕೆ ಇಡ್ತಾಯಿದ್ದೀನಿ. ಮತ್ತು ಒಂದು ತೆಂಗಿನ ಗಿಡ ಕೂಡ ಬೆಳೆದಿತ್ತು, ಅದು ನಮ್ಮ ಮನೆ ಸೊ ಕಳಶಕ್ಕೆ ಇಡ್ತೀವಲ್ವ, ಅದರಲ್ಲೇ ಬೆಳೆದಿತ್ತು ಗಿಡ, ಹಾಗಾಗಿ ಅದನ್ನು ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ಹೂವು ಮನೆಯಲ್ಲೇ ಬಿಡಿ ಹೂವು ಇತ್ತು, ಅದನ್ನು ನಾನೇ ಕೈಯಲ್ಲೇ ಕಟ್ಟಿದ್ದೆ, ಸ್ವಲ್ಪ ಉದ್ದ ಆಗಿತ್ತು, ಹಾಗೆ ಗಿಡಕ್ಕೆ ಹಾಕಿದ್ದೀನಿ. ಮಲ್ಲೆ ಹೂವು ಎಲ್ಲ ತಂದಿದ್ರು, ಸ್ವಲ್ಪ ಮುಡ್ಕೊಂಡೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಅವರು ಕೂಡ ಮುಡ್ಕೊಂಡಿದ್ರು. ಇನ್ನು ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ, ಸೀರೆ ಹಾಕ್ಕೊಂಬಿಟ್ಟು, ಯಾಕೋ ಪಿಂಕ್ ಕಲರ್ ಇಷ್ಟ ಆಗಿತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡು ರೆಡಿಯಾಗಿದ್ದೆ. ಸೊ ಮಕ್ಕಳು ಕೂಡ ರೆಡಿಯಾಗಿದ್ದರು ಸ್ವಲ್ಪ ಸಿಂಪಲ್ಲಾಗಿ. ಪಾಪು ಇವಾಗ ಅಂತ ಮಲಗಿದ್ದಿದೆ. ಸೊ ಸರಿ ಅಂತೇಳಿ ಅವನ ಪಾಪ ನೋಡ್ಕೊತಾ ಇದ್ರು. ಟಿ ವಿ ಬೇರೆ ಹಾಕಿದ್ವಲ್ಲ, ಸೊ ಟಿ ವಿನೂ ಕೂಡ ನೋಡ್ಕೊತಾ ಇದ್ದ. ನಾನಿವಾಗ ಬಳೆಯಲ್ಲೇ ಹಾಕಿ, ಸೊ ಬಳೆ ಹಾಕ್ಬಿಟ್ಟು ಮತ್ತು ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಅದರಲ್ಲಿ 2 ಗಿಡ ಐತೆ, ಸೊ ಇದರಲ್ಲಿ 1 ಗಿಡ ಐತೆ, ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಹಾಕಿ ಇಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವರು ಒಳಗಡೆ ಪೂಜೆ ಮಾಡ್ತಾಯಿದ್ರು ದೇವ್ರ ರೂಮಲ್ಲಿ. ಸೊ ಅದು ಕೂಡ ಪೂಜೆ ಎಲ್ಲ ರೆಡಿಯಾಗಿತ್ತು. ಇವಾಗ ನಾನು ಹೊರಗಡೆ ರೆಡಿ ಮಾಡ್ತಾಯಿದ್ದೆ, ಇಲ್ಲಿ ದೀಪಕ್ಕೆಲ್ಲ ಒಳಗಡೆ ರೆಡಿ ಮಾಡಿದರು. ಇನ್ನು ಅಣ್ಕಾಯಿ ಇಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊತೀವಿ, ಟೈಮ್ ಆಗಿದೆ. ಒಳಗಡೆನೂ ದೀಪ ಹಚ್ಬಿಟ್ಟು, ಸೊ ಇಲ್ಲಿ ಪೂಜೆ ಮಾಡಿದಾದಮೇಲೆ ಆಚೆನೂ ನಾವು ಪೂಜೆ ಮಾಡಬೇಕು. ಸೊ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಬ್ಲೌಸ್ ಪೀಸ್ ಇತ್ತಲ್ವ, ಸೊ ಅದನ್ನು ಕೂಡ ಮೇಲುಗಡೆ ಹಾಕಿದ್ದೀನಿ. ಇನ್ನು ರಂಗೋಲಿ ಕೂಡ ಚೆನ್ನಾಗಿ ಹಾಕಿದ್ದೆ, ಅದು ಮಕ್ಕಳು ಓಡಾಡಿ ಸ್ವಲ್ಪ ಕದಲಿಸೋರು ಆ ಕಡೆ ಈ ಕಡೆನೇ. ಸೊ ಇದಕ್ಕೆ ಒಂದು ಹಾರನೂ ಕೂಡ ಹಾಕಿದ್ದೀನಿ. ಸೊ ಹತ್ತಿದ್ದು ಬರುತ್ತಲ್ವ, ಅದರದ್ದು ಅಂಗಡಿಯಿಂದ ತೊಗೊಂಬಂದಿದ್ರು ಪಾಕೆಟು, ಅದರಲ್ಲಿ ಸ್ವಲ್ಪ ಎತ್ಕೊಂಡು ಹಾಕಿದ್ದೀನಿ, ಜಾಸ್ತಿ ಹಾಕೋದು ಬೇಡ ಅಂತ. ಇನ್ನು ಬ್ಲೌಸ್ ಪೀಸ ಮೇಲ್ಗಡೆ ಹಾಕ್ತಿದ್ದೀನಿ, ಅದು ಎಲ್ಲೂ ಈ ಕೆಳಗಡೆ ಹಾಕೋದಕ್ಕಷ್ಟು ಜಾಗ ಇರಲಿಲ್ಲ, ಹಾಗಾಗಿ ಸುಮ್ಮನೆ ಕೊಂಬೆ ಮೇಲೆ ಹೀಗೆ ಮಡಚಿ ಈ ಥರ ಹಾಕ್ತಾಯಿದ್ದೀನಿ. ನೀವು ಈ ರೀತಿ ಮಾಡ್ಕೋಬೋದು ತಯಾರಿನ ಸಿಂಪಲ್ಲಾಗಿ. ಸೊ ನಾವು ಊರುಗಳ ಕಡೆ ಅಷ್ಟಾಗಿ ಯಾರೂ ಮಾಡೋದು ಗೊತ್ತಿರಲ್ಲ. ನಾನು ಮದುವೆ ಆಗಿ ಸ್ವಲ್ಪ ದಿನದಲ್ಲಿ ಗೊತ್ತಿರಲಿಲ್ಲ ಮಾಡಬೇಕಂತೇಳಿ. ಈ ಮನೆ ಬಂದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಿಂದ ಎಲ್ಲ ಗೊತ್ತಿರಲಿಲ್ಲ, ಅಷ್ಟಾಗಿ ಯಾರೂ ಪೂಜೆ ಮಾಡ್ತಿರಲಿಲ್ಲ. ಕೆಲವರು ಮಾಡೋರು, ಕೆಲವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ. ನಾನು ಮದುವೆಯಾಗಿ ಹೊಸಬ್ನಲ್ಲೇ ಅಷ್ಟೊಂದು ಗೊತ್ತಿರಲಿಲ್ಲ, ನಾನೇನು ಮಾಡಿರಲಿಲ್ಲ ಪೂಜೆನ. ಒಂದು 2-3 ವರ್ಷದಿಂದ ಈಚೆಯಿಂದ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಸೊ ತುಂಬ ಚೆನ್ನಾಗಾಯಿತು ಪೂಜೆ. ಹೋದ ವರ್ಷವೂ ಮಾಡಿದ್ದೆ ನಾನು. ಸೊ ಈ ವರ್ಷವೂ ಕೂಡ ಇದೇ ಟೈಮಲ್ಲೇ ಮಾಡ್ತೀನಿ. ಇನ್ನು ಬಾಳೆಹಣ್ಣೆಲ್ಲ ಮುರಿದ್ಬಿಟ್ಟು ಸೊ ಕರ್ಪೂರ ಎಲ್ಲ ಹಚ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಕ್ಕಿ ನೆನೆಸಿದ್ದೆ ಸ್ವಲ್ಪನ, ಕಡಲೆಬೇಳೆನೇನು ಅದನ್ನೇ ಹಾಕಿ ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ತಮ್ಮ ಅಂತ ಹೇಳಿದ್ದೆ ನಮ್ಮ ಹಸ್ಬೆಂಡ್ ಅವ್ರಿಗೆ, ಮರ್ತೋಗ್ಬಿಟ್ಟಿದ್ರು ಅವರು. ಸೊ ಮನೆಯಲ್ಲೂ ಇರಲಿಲ್ಲ, ತಿಂಡಿಗೆಲ್ಲ ಹಾಕಿ ಖಾಲಿ ಮಾಡಿದ್ದೆ. ಹಾಗಾಗಿ ಅಕ್ಕಿ ನೆನೆಸ್ಬಿಟ್ಟು ಕಡಲೆಬೇಳೆ ನೆನೆಸ್ಬಿಟ್ಟು ಪೂಜೆಗೆ ಇಟ್ಟಿದ್ದೀನಿ. ಇನ್ನು ಯಾವುದಾದ್ರೂ ಒಂದಿಟ್ಟರು ನಡೆಯುತ್ತೆ ಪೂಜೆಗೆ. ಸೊ ಹಾಗಾಗಿ ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು. ನನ್ನ ಮಗ ಕೂಡ ಹಿಂಗೆ ಕಾಟ ಕೊಡಲಿಲ್ಲ, ಅವನು ಸುಮ್ಮನಲ್ಲೇ ನಿಂತಿದ್ದ. ಪೂಜೆ ಮಾಡೋವರೆಗೂ ನೋಡ್ಕೊಂಡೇ ನಿಂತಿದ್ದ ಏನು ಮಾಡ್ತಾರೆ ಅಂತ. ಅದು ಲೈಟಿಂಗ್ಸ್ ಎಲ್ಲ ಹಾಕಿರೋದಕ್ಕೆ ಅವನಿಗೆ ಸ್ಪೆಷಲ್ ಅನ್ನಿಸ್ತಾಯಿತ್ತು, ಹಾಗಾಗಿ ನೋಡ್ಕೊಂಡೇ ನಿಂತಿದ್ದ. ಇನ್ನು ನಾನು ಕೂಡ ಪೂಜೆ ಮಾಡಿ, ನಮ್ಮ ಹಸ್ಬೆಂಡ್ ಅವರು ಇವಾಗ ಪೂಜೆ ಮಾಡ್ತಾರೆ ಒಳಗಡೆಯಿಂದನೂ. ಸೊ ತುಳಸಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಏನು ವಿಷ್ಣುವಿನ ಹತ್ರ ನಾವು ಏನಾರು ಬೇಡಿಕೊಂಡ್ರೆ ಸೊ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸೊ ಲಕ್ಷ್ಮಿ ಮತ್ತು ವಿಷ್ಣು ಇವು ಒಂದಾಗಿದ್ದ ದಿನ ಅಂತ ಹೇಳ್ತಾರೆ. ಹಾಗಾಗಿ ಈ ತುಳಸಿ ಪೂಜೆನ ಮಾಡ್ತಾರೆ. ಅದರಿಂದ ನಾವು ಕೂಡ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಎಲ್ಲರ ಭಾವನೆ ಇರುತ್ತೆ. ಹಾಗಾಗಿ ಅದೇ ಭಾವನೆ ನಾವು ಇಟ್ಕೊಂಡು ಇವತ್ತು ಪೂಜೆ ಮಾಡಿ ನೆರವೇರಿಸ್ತಾ ಇದ್ದೀವಿ. ಸೊ ನಿಮಗೂ ಕೂಡ ನೀವೇನಾದರೂ ಅಂದ್ಕೊಂಡ್ರೆ ಒಳ್ಳೆಯದಾಗಲಿ, ಸಂಸಾರದಲ್ಲಿ ಕೆಟ್ಟದಾಗಿದ್ದರೆ, ತೊಂದರೆಗಳಿದ್ದರೆ ಏನಾದರೂ ಎಲ್ಲ ಒಳ್ಳೆಯದಾಗಲಿ ಅಂತಲೇ ಈ ರೀತಿ ಪೂಜೆ ಮೂಲಕನ ಕೇಳ್ಕೊಬೋದು. ಸೊ ಒಳ್ಳೆಯದಾಗುತ್ತೆ. ಹಾಗೆ ನನಗೂ ಕೂಡ ಒಳ್ಳೆಯದಾಗಿದೆ. ಸೊ ಇನ್ನು ಪೂಜೆ ಎಲ್ಲ ಮುಗೀತು. ನಮ್ಮ ಹಸ್ಬೆಂಡ್ ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ನನ್ನ ಮಗಳು ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಬಂದರು. ಅವ್ರಿಗೂ ಪೂಜೆ ಮಾಡಿಸಿ ಇವಾಗ ಊಟ ಮುಗಿಸ್ಕೊತೀವಿ. ಅಡುಗೆ ಎಲ್ಲ ರೆಡಿ ಮಾಡಿದೆ ಮಧ್ಯಾಹ್ನನೇ. ಸೊ ಸ್ವಲ್ಪ ಸಾಂಬಾರಿದೆ, ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಇನ್ನು ಕರ್ಪೂರ ಎತ್ತಿ ಆರತಿ ಎಲ್ಲ ಮಾಡಿದ್ವಿ. ಅದಾದಮೇಲೆ ಮಕ್ಕಳು ಕೂಡ ಪೂಜೆ ಮಾಡ್ತಾರೆ. ಇನ್ನು ನನ್ನ ಮಗಳು, ದೊಡ್ಡ ಮಗಳು ಕೂಡ, ಅವಳು ಇಷ್ಟ ಆಗುತ್ತೆ ಪೂಜೆ ಮಾಡೋದಕ್ಕೆ. ಅವಳೂ ಬರ್ತಾರೆ. ಎಲ್ಲರೂ ಪೂಜೆ ಮಾಡಿದ್ಮೇಲೆ ಅವ್ರಿಗೂ ಇಷ್ಟ ಆಗುತ್ತೆ. ನಾವೇನೇ ಒಂದು ಹಬ್ಬ ಮಾಡಲಿ ನಮ್ಮನ್ನು ನೋಡಿ ಮಕ್ಕಳೂ ಕಲಿತಾರೆ. ಹಾಗಾಗಿ ಸೊ ಅವ್ರಿಗೂ ಕಲಿಸೋದು ನಮ್ಮಿದಲ್ವಾ. ಸೊ ಮಕ್ಕಳೆಲ್ಲನೂ ಕಲಿಬೇಕು. ಇನ್ನು ನನ್ನ ಮಗಳೂ ಅವಳು ಬಂದಿದ್ಲು, ರೆಡಿಯಾಗಿದ್ಲು. ಅವಳು ಕೂಡ ಪೂಜೆ ಮುಗಿಸ್ಕೊಂಡ್ಳು. ಇನ್ನು ಎಲ್ಲರಿಗೂ ತೀರ್ಥ ಹಾಕ್ಕೊಂಬಂದರು ನಮ್ಮ ಮನೆಯವರು. ಓಕೆ ಫ್ರೆಂಡ್ಸ್, ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಪಾಪು ಸುಮ್ಮನೆ ಕೂತಿದ್ದಾನೆ. ಅವ್ರಿಗೆ ತಮಾಷೆ ಮಾಡ್ಕೊಂಡು ಈಗ ನೀರು ಹಾಕ್ತಾಯಿದ್ರು, ಪಾಪನ ನೋಡ್ತಾನೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಕಡೆನೂ ಈ ರೀತಿ ಪೂಜೆ ಮಾಡಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದೆಲ್ಲ ಎತ್ತಿಟ್ಟು ಆಮೇಲೆ ಡೋರ್ ಹಾಕ್ತೀವಿ. ಯಾಕಂದರೆ ಪಾಪು ಒಳಗಡೆ ಇರೋಲ್ಲ, ಆಚೆ ಹೋಗ್ತಾ ಇರ್ತಾನೆ. ಯಾವಾಗಲೂ ಹುಷಾರಾಗಿ ನೋಡ್ಕೋಬೇಕು, ಅವ್ನು ದೊಡ್ಡನಾಗಿದ್ದಾನೆ ಅಂತೇಳಿ ಒಂದು ಅರ್ಧ ಗಂಟೆ ಆಚೆಯಲ್ಲೇ ಬಿಟ್ಟು ಆಮೇಲೆ ಎತ್ತಿಡ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಈ ರೀತಿ ಪೂಜೆ ಮಾಡಿ ಹೊಸದಾಗಿ ವಿಷಯಗಳನ್ನು ತಿಳ್ಕೊಳ್ಳಿ. ಸೊ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳಿದ್ದೀನಿ. ಅದರಲ್ಲಿ ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಮಾತಾಡೋದನ್ನು ನಾನು ಕೂಡ ಮಾತಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಊಟ ಮುಗಿಸ್ಕೊತೀವಿ, ಇವಾಗ ಮಲ್ಕೊತೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್.